ಯು ನೋ ಎಕ್ಸಾಕ್ಟ್ಲಿ ಹೂ ಐ ಆಮ್ ಟಾಕಿಂಗ್ ಅಬೌಟ್. ಒಂದು ಸ್ಟೂಡೆಂಟ್ ಯಾರಾದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಗುಡ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ತಾರೋ, ಎಲ್ಲಾರ ಮಧ್ಯದಲ್ಲಿ ಪಾಪ್ಯುಲರ್ ಆಗಿರುವಂತಹ ಒಂದು ಸ್ಟೂಡೆಂಟ್, ಅಂಡ್ ನೋಡೋಕು ಗುಡ್ ಲುಕಿಂಗ್ ಆಗಿ ಇರುವಂತಹ ಸ್ಟೂಡೆಂಟ್, ಅಂಡ್ ಸೀಮ್ಸ್ ಟು ಬಿ ದ ಸ್ಟಾರ್ ಆಫ್ ದ ಸ್ಕೂಲ್. ಇವಾಗ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ನ ಸ್ಟಾರ್ಟ್ ಮಾಡೋಣ. ನಾವ್ ಲೆಟ್ ಸ್ಟಾರ್ಟ್ ಯುವರ್ ಟ್ರಾನ್ಸ್ಫಾರ್ಮೇಶನ್. ಆದ್ರೆ ಒಂದು ವಿಷಯ ಹೇಳಿ, ಎಷ್ಟು ಸಲ ಅನ್ಕೊಂಡಿದೀರಾ ಎಲ್ಲ ನಾಳೆ ಸರಿ ಮಾಡ್ತೀನಿ ಅಂತ, ಆದ್ರೆ ಆ ನಾಳೆ ಅನ್ನೋದು ಯಾವತ್ತೂ ಬರಲ್ಲ. ಇಟ್ಸ್ ಟೈಮ್ ಟು ಬ್ರೇಕ್ ದಟ್ ಸೈಕಲ್. ಫೇಸ್ 1 ಲುಕ್ಸ್ ಮ್ಯಾಕ್ಸಿಂಗ್, ದ ಟ್ರಾನ್ಸ್ಫಾರ್ಮೇಶನ್ ಬಿಗನ್ಸ್. ಇವಾಗ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ನ ಸ್ಟಾರ್ಟ್ ಮಾಡೋಣ. ಲುಕ್ಸ್ ಮ್ಯಾಕ್ಸಿನ್ ಅಂದ್ರೆ ನೀವು ನಿಮ್ಮ ಬೆಸ್ಟ್ ವರ್ಷನ್ ಆಗಿ ಚೇಂಜ್ ಆಗೋದಕ್ಕೆ ಟ್ರೈ ಮಾಡೋದು, ಅಂಡ್ ಇದು ಬೇರೆಯವ್ರಿಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಇಟ್ಸ್ ನಾಟ್ ಫಾರ್ ಅದರ್ಸ್ ಬಟ್ ಫಾರ್ ಯುವರ್ ಸೆಲ್ಫ್. ಫಸ್ಟ್ ಪಾಯಿಂಟ್, ಸ್ಕಿನ್ ಕೇರ್. ಒಂದು ಒಳ್ಳೆ ಗುಡ್ ಕ್ಲೆನ್ಸರ್, ಮಾಯಿಶ್ಚರೈಸರ್ ಅಂಡ್ ಒಳ್ಳೆ ಸನ್ಸ್ಕ್ರೀನ್. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂದ್ರೆ, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಬಿ ಕನ್ಸಿಸ್ಟೆಂಟ್. ನೀವ್ ಬೇಕು ಅಂತ ಅಂದ್ರೆ ಹೋಮ್ ರೆಮಿಡೀಸ್ ನು ಸಹ ಯೂಸ್ ಮಾಡಬಹುದು, ಯಾವ್ದಾದ್ರೆ ನಿಮ್ಮ ಫೇಸ್ ಗೆ ಒಂದು ಗ್ಲೋ ನ ಆಡ್ ಮಾಡುತ್ತೋ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಡ್ರೆಸ್ಸಿಂಗ್ ಸೆನ್ಸ್. ನಿಮ್ಗೆ ಡಿಸೈನರ್ ಕ್ಲಾತ್ಸ್ ಏನು ಬೇಕಾಗಿಲ್ಲ, ಬಟ್ ಕ್ಲೀನ್ ಅಂಡ್ ವೆಲ್ ಫಿಟೆಡ್ ಕ್ಲಾತ್ಸ್ ನ ಟ್ರೈ ಮಾಡಿ. ಅಂಡ್ ಲಾಸ್ಟ್ಲಿ ಪೋಸ್ಚರ್. ಒಂದು ಒಳ್ಳೆ ಬಾಡಿ ಪೋಸ್ಚರ್ ನ ಮೇಂಟೈನ್ ಮಾಡಿ. ಲುಕ್ಸ್ ಬಗ್ಗೆ ಓಕೆ, ಬಟ್ ನೀವು ಇನ್ಸೈಡ್ ಇಂದ ಹೆಲ್ದಿ ಆಗಿಲ್ಲ ಅಂತ ಅಂದ್ರೆ ಔಟ್ಸೈಡ್ ನೀವೆಷ್ಟೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರು ಅದ್ ಯಾವ್ದೂನು ಯೂಸ್ ಆಗಲ್ಲ. ಸೊ ಇದ್ರ ಬಗ್ಗೆ ಇವಾಗ ಮಾತಾಡೋಣ. ಫೇಸ್ 2, ಫಿಸಿಕ್. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಸೊ ಇದಕ್ಕಾಗಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. 20 ಮಿನಿಟ್ಸ್ ಡೈಲಿ ವರ್ಕ್ಔಟ್ ಮಾಡಿ. ಅದು ಯೋಗ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಆರ್ ಎಸ್ ಹೋಮ್ ಎಕ್ಸರ್ಸೈಸಸ್ ಆಗಿರ್ಬೋದು. ಅಂಡ್ ನಿಮ್ಮ ಡೈಟ್ ನ ಕೂಡ ಕರೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಜಂಕ್ ಫುಡ್ ನ ಅವಾಯ್ಡ್ ಮಾಡಿ. ನಿಮ್ಮ ಡೈಟ್ ಅಲ್ಲಿ ಫ್ರೂಟ್ಸ್ ನ ಆಡ್ ಮಾಡ್ಕೊಳ್ಳಿ, ವೆಜಿಟೇಬಲ್ಸ್ ನ ಆಡ್ ಮಾಡ್ಕೊಳ್ಳಿ, ಅಂಡ್ ಪ್ರೋಟೀನ್ ನ ಕೂಡ ಆಡ್ ಮಾಡಿ. ರಿಮೆಂಬರ್ ಒನ್ ಥಿಂಗ್, ಡಿಸಿಪ್ಲಿನ್ ಮ್ಯಾಟರ್ಸ್ ಮೋರ್ ದನ್ ಇಂಟೆನ್ಸಿಟಿ. ಅಂಡ್ ಒನ್ ಮೋರ್ ಪಾಯಿಂಟ್ ಏನು ಅಂದ್ರೆ ಹೈಡ್ರೇಷನ್. ಮಿನಿಮಮ್ 3 ಲೀಟರ್ಸ್ ವಾಟರ್ ನ ಡೈಲಿ ಕುಡೀರಿ. ಅಂಡ್ ಒನ್ ಮೋರ್ ಥಿಂಗ್, ವರ್ಕೌಟ್ಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಈ ತರ ಮಾತ್ರ ಅನ್ಕೋಬೇಡಿ, ಇವತ್ ಬೇಡ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾಳೆ ಮಾಡ್ತೀನಿ ಅನ್ನೋ ಮಾತನ್ನ ಬಿಟ್ಬಿಟ್ಟು ಇವತ್ತಿಂದ ಫಾಲೋ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಬಿಕಾಸ್ ಈ ತರ ನೀವು ನಾಳೆ ಅಂತ ಅನ್ಕೊಂತ ಹೋಗ್ತಿದ್ರೆ ಆ ನಾಳೆ ಅನ್ನೋದು ಯಾವತ್ತೂ ಬರಲ್ಲ. ಅಂಡ್ ಇವಾಗ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ ಅದು ನಿಮ್ಮ ಗ್ರೇಡ್ಸ್. ಫೇಸ್ 3, ಗ್ರೇಡ್ಸ್. ಅಕಾಡೆಮಿಕ್ಸ್ ಮೈಟ್ ನಾಟ್ ಡಿಫೆಂಡ್ ಯುವರ್ ಹೋಲ್ ಲೈಫ್, ಬಟ್ ದೇ ಡೂ ಓಪನ್ ಡೋರ್ಸ್. ಸೊ ನಿಮ್ಮ ಲೈಫ್ ಅಲ್ಲಿ ಗ್ರೇಡ್ಸ್ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್. ಒಂದು ಟೈಮ್ ಟೇಬಲ್ ನ ಹಾಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸ್ಟಡಿ ಸ್ಮಾರ್ಟ್, ನಾಟ್ ಹಾರ್ಡ್. ಒಂದು ಒಳ್ಳೆ ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ಳಿ, ಅದನ್ನ ಫಾಲೋ ಮಾಡಿ. ಅಂಡ್ ನೀವು ಓದ್ಬೇಕು ಅಂತ ಅಂದ್ರೆ ನಿಮ್ಮ ಫೋನ್ ನ ಸೈಡ್ ಮಾಡ್ಬಿಟ್ಟು ಡಿಸ್ಟ್ರಾಕ್ಷನ್ಸ್ ಯಾವ್ದು ಇಲ್ಲದೆ ಓದಿ. ಅಂಡ್ ಗ್ರೇಡ್ಸ್ ಜೊತೆ ನಿಮ್ಮ ಪರ್ಸನಾಲಿಟಿ ಕೂಡ ಚೆನ್ನಾಗಿರ್ಬೇಕು. ಫೇಸ್ 4, ಪರ್ಸನಾಲಿಟಿ. ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಏನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೇಕು ಆರ್ ಸ್ಪೀಚ್ ನ ಕೊಡ್ಬೇಕು ಅಂತ ಅಂದ್ರೆ ಕ್ಲೀನ್ ಆಗಿ ವರ್ಡ್ ಟು ವರ್ಡ್ ಪ್ರೊನೌನ್ಸ್ ಮಾಡಿ. ಕಾನ್ಫಿಡೆಂಟ್ ಆಗಿ ಮಾತಾಡಿ. ಬುಕ್ಸ್ ನ ಓದಿ, ಪಾಡ್ಕಾಸ್ಟ್ ನ ಕೇಳಿ. ಅಂಡ್ ಇದೆಲ್ಲಾನು ಫಾಲೋ ಮಾಡ್ಬೇಕು ಅಂತ ಅಂದಾಗ ನಿಮ್ಗೆ ಏನಾದ್ರೂ ಅಕ್ವರ್ಡ್ ಆಗಿ ಫೀಲ್ ಆದ್ರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರು ನಿಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಎಲ್ಲಾರ್ಗೂ ಅವ್ರದೇ ಆದಂತ ಲೈಫ್ ಇದೆ, ಅವ್ರು ಅದ್ರಲ್ಲೇ ಬಿಸಿ ಇರ್ತಾರೆ. ಅಂಡ್ ನೀವು ಆಲ್ ರೌಂಡರ್ ಆಗಿರ್ಬೇಕು ಅಂತ ಅಂದ್ರೆ ನಿಮ್ಮ ಹಾಬೀಸ್ ಬಗ್ಗೆ ಮಾತಾಡ್ಲೇಬೇಕು. ಫೇಸ್ 5, ಹಾಬೀಸ್. ಈಗಿನ ಕಾಲದಲ್ಲಿ ಒಂದು ಎಕ್ಸ್ಟ್ರಾ ಸ್ಕಿಲ್ ಇರ್ಲೇಬೇಕು. ಏನಾದ್ರೂ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಕೋಡಿಂಗ್ ಆಗಿರ್ಬೋದು, ಫೋಟೋಗ್ರಾಫಿ ಆಗಿರ್ಬೋದು, ಆರ್ ಎನಿ ಸ್ಪೋರ್ಟ್ಸ್ ಆಗಿರ್ಬೋದು. ಈ ಹಾಬೀಸ್ ಕಲಿಯೋದು ಓನ್ಲಿ ನಿಮ್ಮ ರೆಸ್ಯೂಮೆ ನಲ್ಲಿ ಫಿಲ್ ಮಾಡೋದಕ್ಕಲ್ಲ, ಇದನ್ನ ನಿಮ್ಮ ಖುಷಿಗೋಸ್ಕರ ಕಲ್ತ್ಕೊಳ್ಳಿ. ನೀವು ಬೇಕಂತ ಅಂದ್ರೆ ಕಾಂಟೆಂಟ್ ನ ಕೂಡ ಕ್ರಿಯೇಟ್ ಮಾಡಬಹುದು, ಬಟ್ ದ ಕಾಂಟೆಂಟ್ ಶುಡ್ ನಾಟ್ ಬಿ ಕ್ರಿಂಜ್. ಅಂಡ್ ಇವಾಗ ನಾನು ಮೆನ್ಷನ್ ಮಾಡಿರೋ ಪಾಯಿಂಟ್ಸ್ ಎಲ್ಲ ತುಂಬಾ ಸಣ್ಣ ಪುಟ್ಟ ವಿಷಯಗಳು, ಬಟ್ ಈ ಸ್ಮಾಲ್ ಚೇಂಜಸ್ ನಿಮ್ಮ ಲೈಫ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ತವೆ. ಈ ಪಾಯಿಂಟ್ಸ್ ನ ನೀವು ಫಾಲೋ ಮಾಡಕ್ ರೆಡಿ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಎಸ್ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದೇ ತರ ಎಷ್ಟೋ ವಿಡಿಯೋಸ್ಗಾಗಿ ನಮ್ಮ ವಿನ್ನರ್ಸ್ ವರ್ಲ್ಡ್ ಚಾನೆಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.